ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಮಿತಿಮೀರಿ ಹೋಗ್ತಾ ಇದೆ. ಮೊದಲೇ 5 ವರ್ಷದ ಅವಧಿ ಮುಗಿಸಿದ್ರು. ಆಗ ಒಂದಿಷ್ಟು ಆಡಳಿತದಲ್ಲಿ ಏನೋ ಒಂದಿಷ್ಟು ಬಿಗಿಯೋದು ಏನೋ ಇತ್ತು ಮತ್ತು ಭ್ರಷ್ಟಾಚಾರದ ಬಗ್ಗೆ ಒಂದು ಸ್ಪಷ್ಟವಾಗಿ ಕೆಲವೊಂದು ಗೈಡೆನ್ಸ್ ಇಟ್ಕೊಂಡು ಅವರು ಹೋಗ್ತಿದ್ರು ಭ್ರಷ್ಟಾಚಾರ ಅವಾಯ್ಡ್ ಮಾಡಲಿಕ್ಕೆಲ್ಲ. ಆದರೆ ಈಗ 2ನೇ ಪೀರಿಯಡ್ ಬಂದ ಮೇಲೆ ಬಹುಶಃ ಸಿದ್ದರಾಮಯ್ಯವ್ರಿಗೆ ಆಡಳಿತದ ಮೇಲೆ ಏನು ಬಿಗಿ ಇದೆಯಲ್ಲ ಅದು ಹೋಗಿಬಿಟ್ಟಿದೆ. ಹೀಗಾಗಿ ಆಡಳಿತ ವ್ಯವಸ್ಥೆ ಶಿಥಿಲ ಆದಾಗ ಈ ಕರಪ್ಷನ್ನು ಮತ್ತಷ್ಟು ಜಾಸ್ತಿ ಆಗ್ತಾವೆ ಮತ್ತು ಮಂತ್ರಿಗಳಲ್ಲಿ ಎಲ್ಲರೂ ಸಹಿತ ಹಣ ಮಾಡಬೇಕು ಅನ್ನುವಂಥ ಒಂದು ಹೆಚ್ಚಿನ ರೀತಿ ಆಸೆ ಹುಟ್ಟಿದ್ರಿಂದ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅದರಲ್ಲಿ ಈ ಸರ್ಕಾರದ ಅಭಿವೃದ್ಧಿ ಕೆಲಸ ಮತ್ತೊಂದು ಏನದಾವಲ್ಲ ಕಾಂಟ್ರಾಕ್ಟರ್ಸ್ ಅವರು ಹೆಚ್ಚಿಗೆ ಒತ್ತಡದಲ್ಲಿದ್ದಾರೆ.